ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. 5 ಕ್ವಶನ್ಸ್ ಡೈಲಿ 5 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡುವ ಹ್ಯಾಬಿಟ್ ಹಾಕೊಂಡಿದ್ದೀವಿ. ಅದ್ರ ಪ್ರಕಾರ ಇವತ್ತಿನ 5 ಕ್ವಶನ್ಸ್ ನೋಡೋಣ. ಡಿಸ್ಚಾರ್ಜ್ ಥ್ರೂ ವಿ ನಾಚ್ ವೇರೀಸ್ ಹೇಳ್ಬಿಟ್ಟು ಡೈರೆಕ್ಟ್ ಇದಲ್ಲ. ಡಿಸ್ಚಾರ್ಜ್ ಥ್ರೂ ವಿ ನಾಚ್ h to the power 5/2 ಇರ್ತದೆ. ಡಿಸ್ಚಾರ್ಜ್ ಥ್ರೂ ರೆಕ್ಟಾಂಗ್ಯುಲರ್ ನಾಚ್ ಎಷ್ಟು ಇರ್ತದ? h to the power 3/2 ಇರ್ತದೆ. ಬಟ್ ಇಲ್ಲಿ ಇನ್ನೊಂದು ಕ್ವಶನ್ ನೋಡು, 5/2 ಟ್ರಯಾಂಗಲ್ಗೆ, 3/2 ರೆಕ್ಟಾಂಗಲ್ಗೆ. ಟ್ರೆಪೆಜಾಯ್ಡ್ ಅಲ್ಲಿ ಎರಡು ಮಿಕ್ಸ್ ಆಗ್ತಾವ. ಟ್ರಯಾಂಗಲ್ ಅಂದ್ರೆ ವಿನಾಚ್ ಅದೇ ಟ್ರಯಾಂಗಲ್ ಅಂದ್ರೆ ವಿನಾಚ್ ವಿನಾಚ್ 5/2 5/2 ಗೊತ್ತಿಲ್ಲ. ನೆಕ್ಸ್ಟ್ ಇಲ್ಲಿ ಬರ್ಸಿತ್ತಲ್ಲ ಫಾರ್ ಡೈರೆಕ್ಟ್ಲಿ ಪ್ರೊಫೆಷನಲ್ ವಿನಾಚ್ ಬರ್ಸಿತ್ತ ತಿಳಿದಾ. ನೆಕ್ಸ್ಟ್ ಬರ್ರಿ ಇಲ್ಲಿ ಇನ್ನೊಂದು ಸ್ವಲ್ಪ ನೋಡಿ. ಈಗ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಹೆಡ್ ಅಂತನ ಬೇಡ, ಪ್ರೊಪೋರ್ಷನಲ್ ಟು ಹೆಡ್ ಪವರ್ 1 ಐತಿ ಬೇಡ, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆಂಗಲ್ ಅದು ಬೇಡ. ಇದು ಥೀಟಾ ಡೈರೆಕ್ಟ್ಲಿನೇ ಐತಿ, ಅದನ್ನು ಟ್ಯಾನ್ ಥೀಟಾ ಬಿಟ್ಟು ಬರ್ತಿಲ್ಲ ವಿನಾಚ್ ಒಳಗೆ. ಇದು ಇನ್ವರ್ಸ್ಲಿ ಇರೋದ್ರಿಂದ ಇದನ್ನು ತಪ್ಪು. ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಟ್ಯಾನ್ ಥೀಟಾ ಬಿಟ್ಟು, ನೋ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟ್ಯಾನ್ ಥೀಟಾ ಬಿಟ್ಟು ಇದನ್ನು ತಪ್ಪು. ದೇರ್ಫೋರ್ ಸಿ ಇಸ್ ದ ರೈಟ್ ಆನ್ಸರ್. ಈಚ್ ಟರ್ಮ್ ಆಫ್ ದ ಬರ್ನೌಲಿಸ್ ಈಕ್ವೇಶನ್ ರೆಪ್ರೆಸೆಂಟ್ಸ್ ಎನರ್ಜಿ ಪರ್ ಯೂನಿಟ್ ವೇಟ್. ಎನರ್ಜಿ ಪರ್ ಯೂನಿಟ್ ವೇಟ್ ಬಿಕಾಸ್ ನೀವೊಂದು ಯಾವ್ದಾರ ಒಂದು ಟೋಟಲ್ ಎನರ್ಜಿ ಈಕ್ವೇಶನ್ ತಗೊಳ್ರಿ, P/ρg ಪ್ಲಸ್ V²/2g ಪ್ಲಸ್ ಜೆಡ್ ಅಂತ ಇತ್ತಂತ ತಿಳ್ಕೊಳ್ರಿ. ಈ ಜೆಡ್ ನ ತಗೊಳ್ಬೇಕು, ಇವೆಲ್ಲ ಮೀಟರ್ ಒಳಗೆ ಇರ್ತಾವ. ಇದು ಮೀಟರ್, ಇದು ಮೀಟರ್. ಹಾಗಾದ್ರೆ ಜೆಡ್ ನಾವೇನಂತೀವಿ? ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ನ್ಯೂಟನ್ ಮೀಟರ್ ಆಗ್ಬೇಕಿತ್ತು, ಬಟ್ ಇದನ್ನೆಲ್ಲ ಮೀಟರ್ ಒಳಗೆ ಮೆಜರ್ ಮಾಡಕತ್ತೀವಿ. ಪರ್ ನ್ಯೂಟನ್ ಮಾಡಿದ್ರೆ ಮೀಟರ್ ಕ್ಯಾನ್ಸಲ್ ಆಗಿ ನ್ಯೂಟನ್ ಕ್ಯಾನ್ಸಲ್ ಆಗಿ ಮೀಟರ್ ಬರ್ತದ. ಅಂದ್ರೆ ಪರ್ ಏನ್ ಹೇಳ್ಬೇಕು ನಾನು? ಪರ್ ಯೂನಿಟ್ ವೇಟ್ ಹೇಳ್ಬೇಕು. ಆದ್ರಿಂದ ಎನರ್ಜಿ ಪರ್ ಯೂನಿಟ್ ವೇಟ್ ಕರೆಕ್ಟ್ ಆನ್ಸರ್. ರೈಟ್. ನೆಕ್ಸ್ಟ್, ದ ವ್ಯಾಲ್ಯೂ CV ಫಾರ್ ಶಾರ್ಪ್ ಎಡ್ಜ್ಡ್ ಓರಿಫೈಸ್ ಈಸ್ ಜನರಲಿ. ಶಾರ್ಪ್ ಎಡ್ಜ್ಡ್ ಓರಿಫೈಸ್ ಅಂದ್ರ ಓರಿಫೈಸ್ ಹಿಂಗಿರ್ತದ, ಬಟ್ ಅದ್ರದ್ದು ಸ್ವಲ್ಪ ತುದಿ ಏನ್ ಮಾಡಿರ್ತಾರೆ, ಹಿಂಗ್ ಸ್ಟಾರ್ಟ್ ಮಾಡಿರ್ತಾರೆ. ಓಕೆ, ಹಿಂಗಿರ್ತದ ಅಂದ್ರೆ ನಿಮ್ ನೀರು ಹಿಂಗಾಶ್ ಹೋಗ್ತಿರ್ತದೆ. ಓಕೆ, ಅಂತ ಶಾರ್ಪ್ ಎಡ್ಜ್ಡ್ ಓರಿಫೈಸ್ ಒಳಗಡೆ ಡಿಸ್ಚಾರ್ಜ್ ಎಷ್ಟಿರ್ತದ? 0.98 ಇರ್ತದ. ನೆಕ್ಸ್ಟ್, ಸರ್ ಸಿವಿ ಸಿಸಿ ಅವು 3 ಹೇಳ್ಬೇಕಾ? ಓಕೆ, ಇದು ಕೋಎಫಿಷಿಯಂಟ್ ಆಫ್ ವೆಲಾಸಿಟಿ. ಇದು CD ಅಂತಂದ್ರ ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್, CC ಅಂತಂದ್ರ ಕೋಎಫಿಷಿಯಂಟ್ ಆಫ್ ಕಾಂಟ್ರಾಕ್ಷನ್. ಫಸ್ಟ್ ನಿಮಗೆ ಕೋಎಫಿಷಿಯಂಟ್ ಅಂದ್ರೆ ಏನಂತ ಹೇಳ್ತೀನಿ ನೋಡಿ. ಇಲ್ಲಿ ಬರ್ರಿ, ಫಸ್ಟ್ ಏನ್ ಮಾಡೋ, ಈಗ ನೋಡು ಒಂದು ಡಿಸ್ಚಾರ್ಜ್ ಹೆಂಗ್ ಕಂಡಿದ್ದೀರಪ್ಪ ನೀವು. ಈಗ ಒಂದು ಪೈಪ್ ಐತಿ, ಹಿಂಗ ಏನೈತಿ, ಇದು ಪೈಪ್ ಐತಿ. ಈ ಪೈಪ್ಲಿಂದ ನೀರ್ ಬರಾಕತ್ತದ ಅಂದ್ರೆ ಅದನ್ನ ಡಿಸ್ಚಾರ್ಜ್ ಹೆಂಗ್ ಕಂಡಿಡಿತಿ ಅಂದ್ರೆ, ಒಂದು ಟೈಮ್ ತಗೋ. ಏನ್ ತಗೋ? ಟೈಮ್ ಸ್ಟಾಪ್ ವಾಚ್ ತಗೋ. ಸ್ಟಾಪ್ ವಾಚ್ ತಗೊಂಡು ಏನ್ ಮಾಡು, ಇಲ್ಲಿ ನಿಂತ್ಕೋ. 60 ಸೆಕೆಂಡ್ಸಿಗೆ ಎಷ್ಟು ಮೀಟರ್ ಕ್ಯೂಬ್ ನೀರ್ ಕಲೆಕ್ಟ್ ಆಯ್ತು ನೋಡ್ಕೊ. ಅವಾಗ ಏನಾಯ್ತಿದು, ನೀನು ಡಿಸ್ಚಾರ್ಜ್ ಒಂದು ಬಂದ್ರಿಲ್ಲ, ಅಮೌಂಟ್ ಆಫ್ ವಾಟರ್ ಕಲೆಕ್ಟೆಡ್ ಡಿವೈಡೆಡ್ ಬೈ ಟೈಮ್ ಮಾಡಿಬಿಟ್ರೆ ಏನ್ ಬಂತು? ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಬಂತು. ಡಿಸ್ಚಾರ್ಜ್ ಬಂತ. ಇದು ಥಿಯರಿಟಿಕಲ್ ಡಿಸ್ಚಾರ್ಜ್, ಪ್ರಾಕ್ಟಿಕಲ್ ಡಿಸ್ಚಾರ್ಜ್? ಇದು ಪ್ರಾಕ್ಟಿಕಲ್ ಡಿಸ್ಚಾರ್ಜ್. ಇದೇನಿದು? ಪ್ರಾಕ್ಟಿಕಲ್ ಡಿಸ್ಚಾರ್ಜ್. ಒಂದು ಬಂತು. ಎರಡನೇದು ಈಕ್ವೇಶನ್ ಕೊಡ್ತೀನಿ. ಎರಡನೇ ಈಕ್ವೇಶನ್ ಏನಂತಂದ್ರ Q is equal to ಏರಿಯಾ ಇಂಟು ವೆಲಾಸಿಟಿ. ಏರಿಯಾ ಒಂದು ತಗೊಳ್ತೀನಿ, ವೆಲಾಸಿಟಿ ಒಂದು ಗೊತ್ತದ. ವೆಲಾಸಿಟಿ ಗೊತ್ತದ, ಏರಿಯಾ ಗೊತ್ತದ, ಇದರಿಂದ ಕಂಡುಹಿಡ್ತೀನಿ. ಇದನ್ನು ಕೂಡ ಇದು ಥಿಯರಿಟಿಕಲ್ ವೆಲಾಸಿಟಿ. ಇದು ಥಿಯರಿಟಿಕಲ್ ವೆಲಾಸಿಟಿ ಬಿಕಾಸ್ ಇಲ್ಲಿ ಥಿಯರಿಟಿಕಲ್ ಡಿಸ್ಚಾರ್ಜ್, ಇದು ಪ್ರಾಕ್ಟಿಕಲ್ ಡಿಸ್ಚಾರ್ಜ್, ಇದು ಥಿಯರಿಟಿಕಲ್ ಡಿಸ್ಚಾರ್ಜ್. ಎರಡು ರೀತಿ ಡಿಸ್ಚಾರ್ಜ್ ಬಂತು. ಮೂರನೇ ಡಿಸ್ಚಾರ್ಜ್ ಬರ್ತದ, Q is equal to ವೆಂಚುರಿಮೀಟರ್ ಇಂದ ಕಂಡುಹಿಡಿತೀನಿ. ವೆಂಚುರಿಮೀಟರ್ CD ಇಂಟು ಅದೇನೋ ಫಾರ್ಮುಲಾ ಹಾಕೊಂಡು ಕರಿತೀವಿ, A1² - A2² ಡಿವೈಡ್ ಬೈ ರೂಟ್ ಆಫ್ A1 - A2, ಆಮೇಲೆ √2GH ಅಂತೇಳಿ ಹಿಂಗೆಲ್ಲ ಮಾಡಿ ಒಂದು ಈಕ್ವೇಶನ್ ಕಂಡುಹಿಡಿತೀವಿ. ಇದೇನಿದು? ಇದನ್ನೂ ಕೂಡ ಡಿಸ್ಚಾರ್ಜ್ನೇ. ಹಾ, ಇಲ್ಲಿ ಇದ್ರೊಳಗೆ ಏನಾಗ್ತದ ಅಂದ್ರ, ಥಿಯರಿಟಿಕಲ್ ಡಿಸ್ಚಾರ್ಜ್ ಅಂದ್ರ CD ಇರಂಗಿಲ್ಲ. ಇದಿಷ್ಟು ಏನಿರ್ತೈತಲ್ಲ, ಇದು ಥಿಯರಿಟಿಕಲ್ ಡಿಸ್ಚಾರ್ಜ್ ಆಗ್ತದೆ. ಬಿಕಾಸ್ ಇದ್ರೊಳಗಡೆ ನೀ ಏನ್ ಮಾಡಿದಪ್ಪ, ಬಕೆಟ್ ಹಿಡಿದು ಕಲೆಕ್ಟ್ ಮಾಡಿಲ್ಲ. ಇಲ್ಲೇನು ಬಕೆಟ್ ಹಿಡ್ಕೊಂಡು ಕಲೆಕ್ಟ್ ಮಾಡಿದಿಲ್ಲ, ಬಕೆಟ್ ಹಿಡಿದು ಕಲೆಕ್ಟ್ ಮಾಡಿಲ್ಲ. ಏನ್ ಮಾಡಿದಿ? ಏರಿಯಾ ಮೆಜರ್ ಮಾಡಿದಿ, ಇದ್ರದ್ದು ಏರಿಯಾ ಮೆಜರ್ ಮಾಡಿದಿ, ಇದ್ರದ್ದು ಏರಿಯಾ ಮೆಜರ್ ಮಾಡಿ, ಥ್ರೋಟ್ ಏರಿಯಾ ಮೆಜರ್ ಮಾಡಿದಿ. ಅದಾದ್ಮೇಲೆ ಪ್ರೆಷರ್ ಡಿಫರೆನ್ಸ್ ತಗೊಂಡು ಇವೆಲ್ಲ ಏನ್ ಮಾಡಕತ್ತಿದಿ? ಪ್ರಾಕ್ಟಿಕಲ್ ಮಾಡಕತ್ತಿಲ್ಲ ನೀನು. ಒಂಥರ ಥಿಯರಿಟಿಕಲ್ ಮಾಡಿ ಆನ್ಸರ್ ಬರ್ತದ. ಹಾಗಾಗಿ ಇದೇನಾಗ್ತದೆ? ಥಿಯರಿಟಿಕಲ್ ವೆಲಾಸಿಟಿ. ಈ ಥಿಯರಿಟಿಕಲ್ ವೆಲಾಸಿಟಿಗೆ ನೀನು CD ಮಲ್ಟಿಪ್ಲೈ ಮಾಡಿದೆ ಅಂದ್ರ ಅವಾಗ ನಿನಗ ಪ್ರಾಕ್ಟಿಕಲ್ ವೆಲಾಸಿಟಿ ಸಿಗ್ತದ. ಬಟ್ ಅಕ್ಯುರೇಸಿ ಯಾವುದು? ಅಕ್ಯುರೇಟ್ ಯಾವುದು? ಪ್ರಾಕ್ಟಿಕಲ್ ಅಕ್ಯುರೇಟ್ ಏನ್ ಥಿಯರಿಟಿಕಲ್ ಅಕ್ಯುರೇಟ್? ನೋ, ಇದು ಅಕ್ಯುರೇಟ್. ಯಾವುದು? ಥಿಯರಿಟಿಕಲ್ ಡಿಸ್ಚಾರ್ಜ್ ಏನಿರ್ತದಲ್ಲ ಅದು ಅಕ್ಯುರೇಟ್ ಇರ್ತದೆ. ಯಾಕೆ ಚೇಂಜ್ ಆಗ್ತದ? ಬಿಕಾಸ್ ಒಂದ್ ಎರಡು ಹನಿ ಆ ಕಡೆ ಬೀಳ್ತಾವ, ಎನರ್ಜಿ ಲಾಸ್ ಆಗ್ಬೋದು, ಫ್ರಿಕ್ಷನ್ ಆಗ್ಬೋದು, ಹಿಂಗೆಲ್ಲ ಹಾಗೆ ಏನಾಗ್ತದ? ಲಾಸ್ ಆಗ್ತದೆ. ಅದು ಎಷ್ಟು ಲಾಸ್ ಆಗ್ಬೋದು?
2%, 3%, 4%. ಅದ್ರ ಸಲುವಾಗಿ ಸಿ ಡಿ ವ್ಯಾಲ್ಯೂ ಎಷ್ಟು ಬರ್ತದೆ? 0.98 ಅಥವಾ 0.99 ಅಥವಾ 0.97. 0.98 ಅಂದ್ರೆ 2% ಲಾಸು, 0.9 1% ಲಾಸು ಅಥವಾ ಆ ಟೈಪ್ ಬರ್ತದೆ. ಹಾಗಾಗಿ ಏನು ಮಾಡ್ತೀವಿ ನಾವು? ಕ್ಯೂ ಪ್ರಾಕ್ಟಿಕಲ್ ಈಸ್ ಈಕ್ವಲ್ ಟು ಕ್ಯೂ ಸಿ ಡಿ ಇಂಟು ಕ್ಯೂ ಥಿಯರಟಿಕಲ್ ಅಂತ ಬರಿತೀವಿ. ತಿಳಿತಾ? ಓಕೆ, ಈ ರೀತಿ ಕ್ಯೂ ಬರೋದಲ್ಲ, ಹಂಗೆ ವೆಲಾಸಿಟಿ ಬರೋದ್ರ ಅದು ಸಿ ವಿ ಆಗ್ತದ. ಹಂಗೆ ಕಾಂಟ್ರಾಕ್ಷನ್ ಅಂತ ಒಂದು ಬರ್ತದ. ಕಾಂಟ್ರಾಕ್ಷನ್ ಹೆಂಗ್ ಬರ್ತದ ಅಂದ್ರೆ ಇಲ್ಲಿ ಅದು ಭಾಳ ಡೀಪ್ ಹೋಗ್ತದೆ, ಭಾಳ ಥಿಯರಿಟಿಕಲ್ ಹೋಗ್ತದ. ಕಾಂಟ್ರಾಕ್ಷನ್ ಅಂದ್ರೆ ನೀರನ್ನ ನಾವು ಹಿಂಗೆ ಕಾಂಟ್ರಾಕ್ಟ್ ಮಾಡ್ತೀವಲ್ಲ, ಕಾಂಟ್ರಾಕ್ಟ್ ಮಾಡಿದ್ರೆ ಹಿಂಗೆ ಹೋಗಿ ಕಾಂಟ್ರಾಕ್ಟ್ ಆಗಿದೆ ಏನಾಗ್ತದೆ, ಹಿಂಗೆ ಎಕ್ಸ್ಪ್ಯಾಂಡ್ ಆಗ್ತದೆ. ಬಟ್ ಯಾವುದೋ ಒಂದು ಪಾಯಿಂಟ್ ಒಳಗೆ ವೆನಾ ಕಾಂಟ್ರಾಕ್ಟ್ ಅಂತಾರೆ, ಆ ಪಾಯಿಂಟ್ ಒಳಗಡೆ ಇದು ಎಕ್ಸಾಕ್ಟ್ಲಿ ಪ್ಯಾರಲಲ್ ಇರ್ತಾವಂತ, ಎಲ್ಲವೂ ಏನಿರ್ತಾವೆ ಪ್ಯಾರಲಲ್ ಇರ್ತಾವೆ. ಅದಾದ್ಮೇಲೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಕ್ಕೆ ಶುರು ಮಾಡ್ತಾವೆ. ಬಟ್ ನೀವೇನು ಡಯಾಮೀಟರ್ ಏನು ಕೊಟ್ಟಿರ್ತೀರಲ್ಲ, ಏನದು ಓರಿಫೈಸ್ ಇರ್ಬೋದು ಅಥವಾ ಥ್ರೋಟದ ಡಯಾಮೀಟರ್ ಇರ್ಬೋದು, ಆ ಡಯಾಮೀಟರ್ ಎಕ್ಸಾಕ್ಟ್ ವೆನಾ ಕಾಂಟ್ರಾಕ್ಟ್ ಕೊಡ್ತಿರಂಗಿಲ್ಲ ಒಮ್ಮೊಮ್ಮೆ. ಬಟ್ ನಾವು ಥ್ರೋಟ್ ಇದನ್ನ ಓರಿಫೈಸ್ದು ರೆಡ್ಯೂಸ್ಡ್ ಡಯಾಮೀಟರ್ ಅಥವಾ ವೆಂಚುರಿಮೀಟರ್ದು ಥ್ರೋಟ್ ಡಯಾಮೀಟರ್ ವೆನಾ ಕಾಂಟ್ರಾಕ್ಟರ್ ಎಷ್ಟಿರುತ್ತೆ ಅಷ್ಟು ಕೊಡ್ಬೇಕು ನಾವು. ಬಟ್ ಕೊಡಕ್ ಆಗ್ತಿರಂಗಿಲ್ಲ. ಆ ಕೊಡಕ್ ಆಗ್ತಿಲ್ಲ ಅನ್ನೋದು ನಿಮ್ಗೆ ಸಿ ಸಿ ಒಳಗಡೆ ರಿಫ್ಲೆಕ್ಟ್ ಆಗ್ತೈತಿ. ಡಿಸ್ಚಾರ್ಜ್ ಥಿಯರಿಟಿ ಪ್ರಾಕ್ಟಿಕಲ್ ಅದು ಕೊಡಕ್ ಆಗ್ತಿಲ್ಲ ಅನ್ನೋದು ಸಿ ಡಿ ಒಳಗೆ ರಿಫ್ಲೆಕ್ಟ್ ಆಗ್ತೈತಿ. ಸಿ ವಿ ವೆಲಾಸಿಟಿ ಕೊಡಕ್ ಆಗ್ತಿಲ್ಲ ಅನ್ನೋದನ್ನ ಸಿ ವಿ ಒಳಗೆ ರಿಫ್ಲೆಕ್ಟ್ ಆಗ್ತೈತಿ. ಅಂಡರ್ಸ್ಟುಡಾ? ಓಕೆ, ರೈಟ್. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. The measurement of pressure difference between the 2 points is generally done by using, okay, ಏನ್ ಮಾಡ್ತಾರೆ? ವೆಂಚುರಿಮೀಟರ್, ಪಿಟಾಟ್ ಟ್ಯೂಬ್, ಡಿಫರೆನ್ಷಿಯಲ್ ಮ್ಯಾನೋಮೀಟರ್, ನನ್ ಆಫ್ ದಿ ಅಬೌವ್, ಡಿಫರೆನ್ಷಿಯಲ್ ಮ್ಯಾನೋಮೀಟರ್. ಪಿಟಾಟ್ ಟ್ಯೂಬ್ ವೆಲಾಸಿಟಿಗೆ, ಡಿಸ್ಚಾರ್ಜ್ಗೆ, ಇದು ವೆಂಚುರಿಮೀಟರ್ ಡಿಸ್ಚಾರ್ಜ್ಗೆ, ದೇರ್ ಫೋರ್ ಇದು ಸಿ ಆಗ್ತದ. ದಟ್ ಈಸ್ ಯುವರ್ ಡಿಫರೆನ್ಷಿಯಲ್ ಮ್ಯಾನೋಮೀಟರ್. ಅರ್ಥಾಯ್ತಾ? ಓಕೆ, ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. ಸ್ಪೀಡ್ ಆಫ್ ಅ ಸಬ್ಮರಿನ್ ಕ್ಯಾನ್ ಬಿ ಮೆಜರ್ಡ್ ಬೈ ಸ್ಪೀಡ್ ಆಫ್ ದ ಸಬ್ಮರಿನ್. ಸಬ್ಮರಿನ್ ಸ್ಪೀಡ್ ಅನ್ನು ಹೆಂಗ್ ಮೆಜರ್ ಮಾಡ್ತೀರಿ ಅಂತ ಕೇಳಿದಾರೆ ಅವರು. ಓಕೆ, ದಟ್ ಈಸ್ ಮೆಜರ್ಡ್ ಬೈ ದ ಹಾಟ್ ವೈರ್ ಅನಿಮೋಮೀಟರ್ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ನೆನ್ಪಿಟ್ಕೊಡ್ರಿ. ಇಲ್ಲಿ ಪಿಟಾಟ್ ಟ್ಯೂಬ್ ಅಂತ ವೆಲಾಸಿಟಿಗೆ ಆಯ್ತು, ಪಿರಾಣಿ ಗೇಜು ಇನ್ಕ್ಲೈನ್ ಮ್ಯಾನೋಮೀಟರ್. ಇನ್ಕ್ಲೈನ್ ಮ್ಯಾನೋಮೀಟರ್ನು ಪ್ರೆಷರ್ ಡಿಫ್ರೆನ್ಸಿಗೆ, ಪಿರಾಣಿ ಗೇಜ್ ಏನೈತೆ ಸ್ವಲ್ಪ ನೆಟ್ ಒಳಗೆ ಹುಡುಕಿ ನೋಡ್ಕೊಂಡ್ಬಿಡ್ರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋದಲ್ಲಿ 5 ಕ್ವಶನ್ಸ್ ನೋಡಿದ್ವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ 5 ಕ್ವಶನ್ ನೋಡಿ. ಥ್ಯಾಂಕ್ ಯು.